ಮಗ ಏನು ಮಾಡ್ದ ಅತ್ತಿಂದ ಯಾವುದೋ ಜಾತಿದವರು ಹಾಕೊಂಡೆ ಮನೆ ಅಕ್ಕಿ ಅಳ್ಕೋತ ಎದಿ ಬಡ್ಕೋತ ಏನಿ ಬಡ್ಕೋತ ಮಠಕ್ಕೆ ಆಕಿಗೆಲ್ಲ ಒಂದು ತಾಸು ಕೂತ್ಕೊಂಡು ಹೇಳ್ದ ಸಮಾಧಾನ ಯಾರು ತಿಳಿದ್ರು ನಿನ್ನ ಮಗ ಖುಷಿಯಾಗಿರ್ಬೇಕು ಇಲ್ಲ ನಿನ್ನ ಮಗ ಸಂತೋಷವಾಗಿರ್ಬೇಕು ಇಲ್ಲ ತಾಯಿಯಾದ್ರೂ ಇಚ್ಛೆ ಇರ್ತದಿಲ್ಲ ಅಂತ ಎಲ್ಲ ಸಮಾಧಾನ ಮಾಡಿ ಕಳಿಸ್ಕೊಡ್ತೀವಿ. ಅಂದ್ರೆ ನಾ ಹೇಳ್ತಕ್ಕಂಥ ತಾತ್ಪರ್ಯ ಏನಂದ್ರೆ ದೇವ್ರ ಇಚ್ಛೆ ಪ್ರಕಾರ ಕೆಲವೊಂದು ನಡೀತಾವ. ನಾವು ಒತ್ತಡಕ್ಕೆ ಒಳಗಾಗಲ್ಲಾದರೆ ಸಂತೋಷದಿಂದ ಸ್ವಾಗತ ಮಾಡಿ ನಾವು ಮುಂದುವರಿತೀವಿ. ನಮ್ಮ ಪ್ರಯತ್ನ ಏನದ ನಾವು ಮಾಡಬೇಕು, ನಮ್ಮ ಪರಿಶ್ರಮ ಏನದ ನಾವು ಮಾಡಬೇಕು. ಆದ್ರೆ ನಾವು ನಮ್ಮದು ಏನು ಹೆಚ್ಚು ಕಡಿಮೆ ಆದ್ರೂ ನಾವು ಆನಂದವಾಗೇ ಇರಬೇಕು. ಖಿನ್ನತೆಗೆ ಒಳಗಾಗಬಾರ್ದು, ಒತ್ತಡಕ್ಕೆ ಒಳಗಾಗಬಾರ್ದು. ನಾವು ಜೀವನದಲ್ಲಿ ಸಂತೋಷವಾಗಿರ್ಬೇಕು. ಇಲ್ಲೊಂದು ಶಿವಮಠನ ಪೋಸ್ಟ್ ಮಾಸ್ತರ್ ಇರ್ತೀವಿ, ಇಲ್ಲಿ 2 ವರ್ಷ ತಿಳ್ಕೊಂಡಾಗ ಇವಾಗ ಈ ಜಿಲ್ಲಾದ ಪೋಸ್ಟ್ ಹಂಚಿ ಎಡ್ಡಿದ್ವಿ. ಅವರು ನಾವು ಪ್ರತಿನಿತ್ಯ ವಾಕಿಂಗ್ ಹೋಗ್ತೀವಿ. ಒಂದು ದಿವಸ ವಾಕಿಂಗ್ ಹೋದಾಗ ಅಲ್ಲೊಬ್ಬ ಹುಲ್ಲು ಮಾಡ್ಕೊಳ್ಳೋಣ, ದೊಡ್ಡ ಹುಲ್ಲಿನಾರಿ ಕಟ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋಣ, ಹಿಂಗೆ ಕೈ ಬೀಸ್ಕೊತಾ ಚಂದ ವಚನ ಹಾಡ್ಲತ್ತ. ಇಷ್ಟು ಚಂದ ಹಾಡ್ಲತ್ತಾನ ಅಂದ್ರೆ ಮುಂಜಾನೆ ಸಮಯ 5:30 6 ಗಂಟೆ ಆಗ್ಲತ್ತಿತ್ತು. ಇವಾಗ ಇಂಪಾಗಿ ಕೇಳಿಸ್ಲತ್ತದ. ಎಷ್ಟು ಚಂದ ಹಾಡ್ಲತ್ತಾನಪ್ಪ ಅಂತ ಬರ್ತಾ ಬರ್ತಾ ಸಮೀಪ ಬಂದ. ಅವು ಎಷ್ಟು ಮಗ್ನಾಗೇನು ಹಾಡೋದ್ರಾಗ ಅಂದ್ರೆ ತಲೆ ಮೇಲೆ ಹುಲ್ಲಿನ ಹೊರಿ ಅದ ಅನ್ನೋದು ಭಾನಿಲ್ಲ, ಅಷ್ಟು ಮಗ್ನಾಗೆ, ಅಷ್ಟು ತನ್ಮಯಾಗೆ ಅವ ಹಾಗೆ ಆನಂದ ಹಡ್ಕೋತ ನಮ್ಮ ಸೈಡ್ದಿಂದ ನಡೆದಿದ್ದ. ಅವರು ಪೋಸ್ಟ್ ಆಫೀಸಲ್ಲಿ ಒಂದು ಹುಡುಗಡೆ ನಾ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ ತಗೋತೀನಿ, ನೀವು ನಂಗೆ ಒಮ್ಮೆ ಆನಂದ ಆಗೋದು ನೋಡ್ರಿ ಒಮ್ಮೆ ಆನಂದ ಆಗಿಲ್ಲ ನೋಡ್ರಿ. ನಾ ಅವನಿಗೆ ಮಾತಾಡಿದ, ನೋಡೋ ತಮ್ಮ ಹೆಂಗಲ್ಲತ್ತಾರ ಸಾಹೇಬ್ರು, ಅವ್ರಿಗೆ 2 ಲಕ್ಷ ಸಂಬಳ ಅದ ಅಂತ, ಇನ್ನಂಗೆ ಆನಂದ ಅವ್ರಿಗೆ ಒಂದೂ ಆಗಿಲ್ಲ ಅಂತ ನೋಡು ಅಂತಂದ. ಅವಂದ, ಗುರುಗಳೇ ನನಗೆ ಹೆಂಗೆ ಕಮ್ಮದ್ರಿ, ಮಸ್ತ್ ಮುಂಜಾನೆ ಹೇಳ್ತೀನಿ, ಸ್ನಾನ ಮಾಡ್ತೀನಿ, ಹೆಣ್ಣು ಪೂಜೆ ಮಾಡ್ಕೊತೀನಿ, ಕಾಯಕಕ್ಕೆ ಕೊಯ್ತೀನಿ, ಮಸ್ತ್ ಕಾಯಕ ಮಾಡ್ತೀನಿ, ಆನಂದವಾಗಿ ಪ್ರಸಾದ ಮಾಡ್ತೀನಿ, ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ನಾನು ರಾಜ ಇದ್ದಂಗಿದ್ದ ನೋಡಿ. ಅವ್ನ ಮಾತು ಕೇಳಿ ಅವ್ರು ಗಾಬರಿ ಆಯ್ತು. ಅಲ್ಲೋ ಮತ್ತೆ ರಾಜ ಅಂತ ಯಾರು ಕರೆಯಲ್ಲ ಅಂದ. ಅವಂದ, ಮಂದಿ ಕರೆತು ನನಗೇನು ಮಾಡೋದ್ರಿ, ನನ್ನ ಮನಸ್ಸಿನ ರಾಜ ಅಂತ. ಆಮೇಲೆ ಏನೂ ಮನೆ ತುಂಬ ಹುಡುಕಾಡಿದ್ರೆ 1 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇಲ್ಲ, ಅಂದೇನೂ ಇಲ್ಲ. ಆದರೂ ಎಷ್ಟು ಆನಂದವಾಗಿರ್ತದೆ. ಹಾಗೆ ಮುಂಕಾತ ವಾಕಿಂಗ್ ಹೋದ್ವಿ. ಆ ಹೊಲದ ಮಾಲಕ್, ಯಾರು ಹೊಲ ಬಿಡ್ತಾರಲ್ಲ ಆ ಮಾಲಕ್, ಅವನು 200 ಎಕರೆ ಜಮೀನು. ಆದರೂ ಅವ್ರ ಮುಖ ಹೆಂಗಿತ್ತು ಅಂದ್ರೆ 100 ಹುಲ್ಲಿವರಿ ಮ್ಯಾಲ. ಹಂಗೆ ಮನುಷ್ಯನ ಜೀವನದಾಗ ಸಂತೃಪ್ತಿ ಸಮಾಧಾನ. ಹಂಗೆ ಸಂತೃಪ್ತಿ ಸಮಾಧಾನ ಹೆಂಗೆ ಸಿಗ್ತದಪ್ಪ? ಸ್ವಲ್ಪ ಶರಣ ಜೀವನ ನಾವು ಬದುಕೀವಿ, ಶರಣರನ್ನು ನಾವು ಅನುಸರಿಸಿದ್ವಿ. ಶರಣರನ್ನು ಅನುಸರಿಸಿದ್ರೆ ಅದು ಆನಂದ ನಮಗೆ ಸಿಕ್ಕೇ ಸಿಕ್ಕ. ಶರಣರು ಏನು ಹೇಳ್ತಾರೆ ನಮ್ಗೆ? ನೋಡಪ್ಪ, ಮುಂಜಾನೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಲಿಂಗ ಪೂಜೆ ಮಾಡಿ. ಆ ಲಿಂಗ ಪೂಜೆ ಮಾಡೋದ್ರಿಂದ ನಮ್ಮ ಅಂತರಂಗ ಶುದ್ಧಿ ಆಯ್ತದೆ. ಹೆಂಗೆ ಮನೆ ಕಸ ಹೊಡೆದ್ರೆ ಮನೆ ಸ್ವಚ್ಛ ಆಯ್ತದೆ, ಬಟ್ಟೆ ಹೊಡೆದ್ರೆ ಬಟ್ಟೆ ಸ್ವಚ್ಛ ಆಗ್ತವೆ, ತಲೆ ಮಾಡಿದ್ರೆ ತಲೆ ತೊಳ್ಕೊಂಡು ತಲೆ ಸ್ವಚ್ಛ ಆಗ್ತದೆ, ಬ್ರಷ್ ಮಾಡಿದ್ರೆ ಹಲ್ಲು ಸ್ವಚ್ಛ ಆಗ್ತವೆ. ಹಂಗೆ ದಿನ ಲಿಂಗ ಪೂಜೆ ಮಾಡಿದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ನಮ್ಮ ಮನಸ್ಸು ದೇವರಿಗೆ ಏನು ಬೇಕು? ದೇವರಿಗೆ ಏನು ಬೇಕು? ನಾವು ಕೊಡುವ ವಸ್ತುನ ಅಲ್ಲ, ನಾವು ಕೊಡುವ ಪರಿಕರಗಳ ಅಲ್ಲ, ನಾವು ಕೊಡುವ ಉದ್ಬತ್ತಿ, ನಾವು ಕೊಡುವ ಆರತಿ, ನಾವು ಕೊಡುವ ತೆಂಗಿನಕಾಯಿಗಿಂತ ನಮ್ಮ ಪವಿತ್ರವಾದಂಥ ಸ್ವಚ್ಛವಾದಂಥ ಹೃದಯ. ಎಲ್ಲಿ ಸ್ವಚ್ಛವಾದಂಥ ಹೃದಯ ಇರ್ತದಲ್ಲ ಅಲ್ಲಿ ಪರಮಾತ್ಮನ ವಾಸಿಸ್ತಾನೆ. ಅದಕ್ಕೆ ನಾವು ಸ್ವಚ್ಛವಾದ ಹೃದಯನೇ ಆ ಪರಮಾತ್ಮನ ಎಲ್ಲಕ್ಕಿಂತ ಪ್ರೀತಿ. ಅದಕ್ಕೆ ನಾವು ಆದಷ್ಟು ನಮ್ಮ ಮನಸ್ಸು ಸ್ವಚ್ಛ ಹೃದಯ. ನಾವು ಎಷ್ಟು ದಿವಸ
ಬದುಕಲ್ಲಿ ಇರಸ್ ತನಕ ಸ್ವಚ್ಛವಾಗಿರೋದು, ಇರಸ್ ತನಕ ಪ್ರಾಮಾಣಿಕವಾಗಿ ಸೇವೆ ಮಾಡೋದು, ಇರಸ್ ತನಕ ಪ್ರಾಮಾಣಿಕವಾಗಿ ಕಾಯಕ ಮಾಡೋದು. ಶಿವ ಕರೆದಾಗ ನಗ್ನಗ್ತಾ ಹೋಗೋದು. ಹೀಗೆ ಇತ್ತಂದ್ರೆ ನಮ್ಮ ಇದು ಹೆಂಗೆ ಬರ್ತದ, ಆ ಲಿಂಗ ಪೂಜೆಯಿಂದ ಬರ್ತದೆ. ಮತ್ತು ಲಿಂಗ ಪೂಜೆ ಇನ್ನೊಂದು ಉಪಯೋಗ ಏನು ಅಂದ್ರೆ ನಮ್ಗೆ ಎಂಥ ಸಮಸ್ಯೆನೇ ಬರಲಿ, ಎಂಥ ಅಪತ್ಯ ಬರಲಿ, ಎಂಥದ್ದೇ ಬರಲಿ, ನಮ್ಗೆ ಬ್ಯಾಲೆನ್ಸ್ ಮಾಡೋಂಥದ್ದು, ಸಮಚಿತ್ತ ಮಾಡುವಂಥದ್ದು ಲಿಂಗ ಪೂಜೆ ಬರನೆ. ಅದಕ್ಕೆ ನಾವು ಲಿಂಗ ಪೂಜೆಯನ್ನು ತಪ್ಪಲಾರದೆ ಮಾಡಬೇಕು. ಆ ಲಿಂಗ ಪೂಜೆ ಮಾಡೋದ್ರಿಂದ ನಮ್ಮ ಮನಸ್ಸು ಭಾವ ಎಲ್ಲವೂ ಶುದ್ಧ. ಈ ಒಬ್ಬ ಇಡೀ ರಾಷ್ಟ್ರಾದ್ಯಂತ ಒಂದು ಚಿತ್ರಕಲಾ ಸ್ಪರ್ಧೆ ಇತ್ತು. ಚಿತ್ರಕಲಾ ಸ್ಪರ್ಧೆ ಇತ್ತು. ಆ ಸ್ಪರ್ಧೆಗೆ ಎಲ್ಲ ಕಡೆಯಿಂದ ಆಯ್ಕೆಯಾಗಿ ಕೊನೆಗೆ ಇಬ್ಬರು ಆಯ್ಕೆ ಆದರು. ಆ ಇಬ್ಬರದಾಗ ಒಬ್ಬರಿಗೆ ಬಹುಮಾನ ಇತ್ತು, 25 ಲಕ್ಷ ರೂಪಾಯಿ ಬಹುಮಾನ ಇತ್ತು. ಹಿಂಗೆ ಎದುರಾಗ ಗೋಡೆ ಇತ್ತು. ಈ ಕಡೆ ಗೋಡೆ ಮೇಲೆ ಒಂದು ಚಿತ್ರ ತೆಗ್ಲಕ್ಕೆ ಇದು ಕೊಟ್ಟರು, ಈ ಕಡೆ ಗೋಡೆ ಮೇಲೆ ಒಂದು ಚಿತ್ರ ತೆಗ್ಲಕ್ಕೆ ಇವ್ರಿಗೆ ಕೊಟ್ಟರು. ಇವಾಗ ಸುಂದರವಾದ ಚಿತ್ರ ಬಿಡಿಸ್ದ. ಒಂದು ತಿಂಗಳ ಸಮಯ ಇತ್ತು, ಅದ್ಭುತ ಚಿತ್ರ ಬಿಡಿಸ್ದ. ಒಂದು ತಿಂಗಳ ಸಮಯ ಮುಗಿತು, ಸ್ಪರ್ಧ ಹಾಕಿದ. ಇವ ಏನು ಮಾಡ್ದ ಅಂದ್ರೆ ಗೋಡೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹಿಂಗೆ ಗೋಡೆ ಬ್ರಷ್ ಹೊಡೆಯೋದು. ಆ ಬ್ರಷ್ ಹೊಡೆಯೋದ್ರಾಗೆ ಒಂದು ತಿಂಗಳು ಹೋಗ್ಬಿಡ್ತು. ಇವನಿಗೆ ಇದು ಮಾಡಲಿಕ್ಕೆ ಆಗಲಿಲ್ಲ. ಅವನು ಸ್ಟಾಪ್ ಅಂದ್ರೆ ಇವರು ಪರವಾಗಿಲ್ಲ. ಎಲ್ಲರೂ ನೋಡಿ ಎಲ್ಲರೂ ಬಂದು ನೋಡಿದ್ರು ಅದ್ಭುತ, ಇದೇ ಫಸ್ಟ್ ಅಂದರೆ ಇನ್ನೊಂದು ನೋಡಿ ನಿರ್ಣಯ ಮಾಡಿ ಅಂತ ತಿಳಿದ್ರು. ಇಲ್ಲಿ ನೋಡಿ ಅಲ್ಲಿ ನೋಡು ಅವೇನು ಮಾಡಿದ್ದ, ಬ್ರಷ್ ಹೊಡೆದು ಗೋಡೆ ಹೆಂಗಾಗಿತ್ತು, ಕನ್ನಡಿ ಆದಂಗೆ ಆಗಿತ್ತು. ಇವೆಲ್ಲ ಇರ್ತವಲ್ಲ ಮುಗಿ ಕಾಣಿಸ್ತವ್ರು ಗ್ರಾನೈಟು ಎಲ್ಲ ಹಂಗೆ ಪೂರ ಕನ್ನಡಿ ಆದಂಗೆ ಆಗಿತ್ತು. ಆ ಚಿತ್ರ ಇದರ ಕಾಣತ್ತಿತ್ತು. ಇಂಥವರೆಲ್ಲ ಬಂದು ಅವಾಗ ಗಾಡಿ ಮೇಲೆ ಚಿತ್ರ ತೆಗೆದಾಗ, ಇವಾಗ ಗಾಡಿ ಒಳಗೆ ಚಿತ್ರ ತೆಗೆದಾಗ ಹಿಂಗಂತ ಅದಕ್ಕೆ ಇವನಿಗೆ 25 ಲಕ್ಷ ರೂಪಾಯಿ ಬಹುಮಾನ ಕೊಡ್ಬೇಕು. ಇವನಿಗೆ ಅವನಿಗೆ 25 ಲಕ್ಷ. ಉದ್ದೇಶನು ಯಾರ ಹೃದಯ ತಿಕ್ಕಿ ಶರಣ ವಚನಗಳಿಂದ, ಮಹಾತ್ಮ ನುಡಿಗಳಿಂದ, ಸತ್ಸಂಗದಿಂದ ನಮ್ಮ ಹೃದಯ ಸ್ವಚ್ಛ ಇಟ್ಕೋತೇವಲ್ಲ, ಆ ಪರಮಾತ್ಮನ ಕಾರುಣ್ಯ ಅಮೃತ ಬಹುಮಾನ ಅಂಥವರಿಗೆ ಸಿಗ್ತದ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಆ ರೀತಿಯಾಗಿ ನಮ್ಮ ಜೀವನ ನಡಿಬೇಕು. ಅದಕ್ಕೆ ಶರಣರು, ಸಂತರು, ಜ್ಞಾನಿಗಳು ಎಲ್ಲ ಏನು ಹೇಳ್ತಾರೆ, ಮುಂಜಾನೆ ಪೂಜೆ ಮಾಡಿ ನಂತರ ಆ ಶರಣರು ಬರೆದಿರುವಂಥ ಒಂದು 5-10 ವಚನಗಳನ್ನು ನಾವು ಓದಬೇಕು. ನಮ್ಮ ಶರಣ ಸಂಸ್ಕೃತಿ, ಬಸವ ಸಂಸ್ಕೃತಿ ಎಲ್ಲಿ ಅಡಿಗೆದಾಗಿ ವಚನಗಳಲ್ಲಿ ಅಡಿಗೆ. ನಾವು ನಮ್ಮ ಆಚರಣೆಗಳು ಬಿಟ್ಟು ದೂರ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ನಾವು ವಚನಗಳನ್ನು ಬಿಟ್ಟಿವಿ. ಆ ವಚನಗಳನ್ನು ಡಿಸ್ಕನೆಕ್ಟ್ ಆಗ್ಯಾರ. ಹೆಂಗೆ ಈ ವಿಮಾನ ನಿಲ್ದಾಣದಾಗ ಅದು ಕಂಟ್ರೋಲ್ ರೂಮು ವಿಮಾನ ತಪ್ಪಿಸ್ಕೊಂಡು ಹೋದ್ರೆ ಎಲ್ಲಿ ಬೇಕಾದಾಗ ಪತನ ಆಗ್ತದೆ. ನಮ್ಮ ತೆಲಂಗಾಣ ಮುಖ್ಯಮಂತ್ರಿಗಳೇ ಆಗಿತ್ತು ಅದು ಬಿದ್ದು ಸತ್ತಿನಾಗ 3 ದಿವಸಕ್ಕೆ ಅದು ಪತನ ಆಗ್ತದೆ. ಯಾಕೆ ಹಂಗಾಗ್ಯದ, ಅದು ಕಂಟ್ರೋಲ್ ರೂಮಿಂದ ತಪ್ಪಿಸ್ಕೊಂಡು ಸಲುವಾಗಿ ಎಲ್ಲಿ ಹೋಗಿತ್ತು ಅಂತ ಮುಚ್ಚು ಯಾರಿಗೂ ಗೊತ್ತಾಗ. ಹಂಗೆ ನಮ್ಮದು ಹಣೆ ಬರ ಹೇಗಾಗ್ಯದ ಅಂದ್ರೆ 12ನೇ ಶತಮಾನದ ವಚನ ಸಾಹಿತ್ಯದಿಂದ ನಾವು ತಪ್ಪಿಸ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ವಿ. ಮತ್ತು ಅದಕ್ಕೆ ಕನೆಕ್ಷನ್ ತಗೋಬೇಕು. ಆ ಕನೆಕ್ಷನ್ ಕೊಟ್ಟು ಮತ್ತು ಅದು ಸರಿಯಾಗಿ ಹಾಳಾಗಿ ಮಾಡುತ್ತಿಲ್ಲ. ಅದಕ್ಕೆ ನಿರಂಜನ್ ದೇವರು ಊರೂರಿ ತಾಲೂಕಾ ಪ್ಲೇಸಿಗೆ ಹೋಗಿ 10 ದಿವಸ 15 ದಿವಸ ಪ್ರವಚನ ಮಾಡಿ ಪೂರ ಅವ್ರ ಗುರಿ ಕರ್ನಾಟಕ ತುಂಬ ಮಾಡ್ಬೇಕಂತ ಗುರಿ ಅದು. ಆಮೇಲೆ ಮುಂದಿನ ಗುರಿ ಭಾರತ ಅಂತ ಹೇಳತ್ತಲ್ಲ. ನಾವು ನಮ್ದು ಅನಿಸ್ತದೆ ಕರ್ನಾಟಕ ಒಂದೇ ಶುದ್ಧ ಮಾಡಿದ್ರೆ ಆಯ್ತು. ಯಾಕಂದ್ರೆ ನೀವು ಭಾರತಕ್ಕೆ ಹೋಗೋಣ ಇಲ್ಲಿರೋದು ಮಾತು ಕೊಡ್ತಾರೆ. ಇದಕ್ಕೆ ಹೆಂಗೆ ಬೇಕು ಅಂದ್ರೆ ದಿನ ಆಗಾಗ ಬ್ರಷ್ ಹೊಡ್ಕೊತಾ ಇರಬೇಕು.
ಪ್ರಸಾರವೇ ಅನ್ನೋ ಸಿಗುವಂತ ತಿಳ್ಕೊಂಡು ಅವರು ನಿರಂತರ ಮಾಡತ್ತಾರೆ. ಯಾವ ವರ್ಷಕ್ಕೆ ಯಾವಾಗಾದ್ರೂ ಮಳೆಗಾಲ ದಿವಸ ಒಂದು ತಿಂಗಳ ಇಲ್ಲಿ ಬರ್ತಾರೆ. ಇಲ್ಲಿ ಬಂದರೂ ನಾವು ಸುಮ್ಮನೆ ಇರಲ್ಲ. ನಮ್ಮ ಶಾಲೆಗಳಿಗೆ ವಸ್ತೀವಿ. ಇವತ್ತಿನ ಶಾಲೆಗಳಿಗೆ ಹೋಗೋರದ ಈಗ 9 ಅದಕ್ಕೆ ಹೀಗೆ ಮಾಡ್ತಾರೆ. ಬಹುತೇಕ ಇದು ಹಿಂದಿನ ನಿರ್ಮಾಣ ಭಾಳ ಅವಶ್ಯ, ಭಾಳ ಅಂದರೆ ಭಾಳ ಅವ. ಇಂಥವ್ರು ಒಬ್ಬರಲ್ಲ, ಇಂಥ ನೂರಾರು ನಿರಂಜನ ದೇವರು ಬೇಕಾಗ್ಯಾರ. ಯಾಕಂದ್ರೆ ಇಲ್ಲಿ ಒಂದು ಕಾಲ ಇತ್ತು, ಶಿಕ್ಷಣ ಅವೆಲ್ಲ ಬೇಕು. ಈಗ ಇಂಥ ಮೌಲಿಕ ವಿಚಾರಗಳನ್ನು ಬಿತ್ತೋರು, ಜನರಿಗೆ ಸ್ಪಂದನೆ ಮಾಡೋರು, ಸರಿಯಾದ ರೀತಿಯಿಂದ ತಿಳಿಸ್ಕೊಡೋರು ಇವತ್ತಿನ ದಿನಮಾನ ಭಾಳ ಅಗತ್ಯದ. ಅಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅವೆಲ್ಲ ಭಾಳ ಸಂತೋಷದಿಂದ ಆನಂದದಿಂದ ಬಂದಿದ್ದು ಭಾಳ ಸಂತೋಷ ಆಯಿತು. ಮತ್ತು ನೀವು ಇಲ್ಲಿ ಬಂದು ಏನು ಶರಣರು ಮಾಡಿ ಬಂದು ಎಲ್ಲ ಬಸವಣ್ಣವರು ಶರಣರು ಕುಮಾರ್ ಗುಂಡಯ್ಯ ಅಂತ ಭಾರತದಾಗ ಜನರಾಗಿತ್ತು. ಇನ್ನು ಕಲ್ಯಾಣ ಕೊಡ್ತೀವಿ, ಕಲ್ಯಾಣದಾಗೆಲ್ಲ ಶರಣ ಸ್ಥಾನಗಳಲ್ಲಿ ನೋಡಿ. ಯಾಕಂದ್ರೆ 12ನೇ ಶತಮಾನದ ಶರಣರು ಅವ್ರು ಎದಕ್ಕಾಗಿ ತ್ಯಾಗ ಮಾಡ್ಯಾರ, ಅವರು ಎಲ್ಲರ ಏಳಿಗೆ ಮಾಲಾರ್ ಚೆನ್ನೈ ನಮ್ಮಪ್ಪ, ಡೋರ್ ಕಕ್ಕೈ ನಮ್ಮಪ್ಪ, ಸಂಗಮಗಳೇ ನಮ್ಮ ಅಜ್ಜ ಅಂತ ತಿಳ್ಕೊಂಡು ಶರಣರನ್ನ ಸಮಾನತೆ ಸಲುವಾಗಿ ಅವ್ರು ತಮ್ಮ ಪ್ರಾಣವನ್ನೇ ಅರ್ಪಿತ ಮಾಡ್ಯಾರ. ಕೊನೆಗೆ ಅವರು ಯಾಕೆ ಜೀವ ಕೊಟ್ಟರು? ಆಗಿನ ಇವ್ರದ್ದು ಸಮಾನತೆ ಆಗಿನ ಸಮಾಜ ತಾಳ್ಕೊಳ್ಳಿಲ್ಲ. ಇವ್ರದ್ದು ಪ್ರಜಾ ರಕ್ಷಣೆ ಆಗಿನ ಸಮಾಜ ತಾಳ್ಕೊಳ್ಳಿಲ್ಲ. ಅವರು ಮಾದಾರ್ ಚೆನ್ನೈ ಡೋನ್ ಎಲ್ಲರೂ ತಮ್ಮ ಸಮಾನ ಕೂಡಿಸ್ಕೊತಾ ಇದ್ರು, ತಮ್ಮ ಸಮಾನ ಪ್ರಸಾದ ಮಾಡ್ಕೊತಾ ಇದ್ರು. ಹಂಗೆಲ್ಲ ಮಾಡೋದ್ರಿಂದ ಜನ ಹುಲ್ಲಿನ ಗದ್ದೆ ಅಂತ ದಲಿತ ವಚನಕಾರನಿಗೆ ದಲಿತ ಮನುಷ್ಯ ಕಾಳಿದ್ದ, ಅವ್ನಿಗೆ ಸಂಸ್ಕಾರ ಕೊಟ್ಟು ದೀಕ್ಷಾ ಕೊಟ್ಟು ಜಂಗಮ ಸ್ಥಳ ಕೊಟ್ಟು, ಜಂಗಮ ಸ್ಥಳ ಕೊಟ್ಟ ಮೇಲೆ ಅವ್ನಿಗೆ ಪಟ್ಟಾಧಿಕಾರ ಮಾಡಿದ್ರು. ಹಿಂಗೆ ನಮ್ಮನ್ನು ಒಂದು ಮಠದ ಪೀಠಾಧಿಪತಿ ಮಾಡಿದ್ರು. ಅಲ್ಲಮ ಪ್ರಭು ಕೆಳವರ್ಗದವರಿಗೆ ಶೂನ್ಯ ಪೀಠದ ಅಧ್ಯಕ್ಷ ಮಾಡಿದ್ರು. ಕೊನೆಗೆ ಹರಳಯ್ಯನ ಮಗನಿಗೆ ಮುದುವರಸು ಮಗನಿಗೆ ಯಜ್ಞ ಮಾಡಿದ್ರು. ಇವೆಲ್ಲ ಆಗಿ ಅದು ಸ್ಫೋಟ ಆಯಿತು. ಸ್ಫೋಟ ಆದಮೇಲೆ ಶರಣರು ವಚನ ಸಾಹಿತ್ಯ ರಕ್ಷಣೆ ಸಲುವಾಗಿ ಅನೇಕ ಶರಣರು ಪ್ರಾಣ ಬಲಿದಾನ, ಅವ್ರ ತ್ಯಾಗ ಬಲಿದಾನ ಕಾಣಲ್ಲ. ಅದಕ್ಕೆ ಅದು ಎಂದೂ ಹುಸಿ ಹೋಗಲ್ಲ. ತ್ಯಾಗ ಸೇವೆ ಮಾಡಿ ಎಂದೂ ಹುಸಿ ಹೋಗಲ್ಲ. ಅಂದು ಹರಳಯ್ಯ ಮಧುವರಸು ಅನೇಕ ಶರಣರು ಕಲ್ಯಾಣದಲ್ಲಿ ಪ್ರಾಣ ಕೊಟ್ಟಾರ. ತ್ರಿಪುರಾಂತ ಕೆರೆ ನೀರೆಲ್ಲ ರಕ್ತಮಯ ಆಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ಇವತ್ತು ಒಂದೊಂದು ಹನಿ ರಕ್ತದ ಮೇಲೆ ಸಾವಿರ ಶರಣರು ಉದಯ ಆಗ್ತಾರೆ. ಒಂದಿಲ್ಲ ಒಂದಿನ ಆಗ್ತದೆ. ಮತ್ತು ಅದೇ ತತ್ವ ಅದು ಇವತ್ತು ಭಾರತದ ಸಂವಿಧಾನ ಅಂದರೆ ಏನು ಅಂದ್ರೆ ವಚನದ ಅದನ್ನೇ ಅವ್ರ ಸಂವಿಧಾನ. ಬಸವಣ್ಣವ್ರು ಏನು ಹೇಳಿದ್ದಾರೆ ಅದನ್ನೇ. ಅಂಬೇಡ್ಕರ್ ಅವರಿಗೆ ವಚನ ಗೊತ್ತಿರಲಿಕ್ಕಿಲ್ಲ, ಆದರೆ ಅವರು ಅದೇ ಕಾನೂನು 12ನೇ ಶತಮಾನದಾಗ ಅಂತರ್ಜಾತೀಯ ವಿವಾಹ ಮಾಡಿದ್ರೆ ಶಿಕ್ಷೆ ಕೊಟ್ಟರು. ಈಗ ಅಂತರ್ಜಾತೀಯ ವಿವಾಹ ಮಾಡಿದ್ರೆ ಪ್ರಶಸ್ತಿ ಯಾಕಂದ್ರೆ ಆ ಬಸವಣ್ಣನ ತತ್ವನೇ ಮತ್ತೆ ಬಂತು. ಅಂದ್ರೆ ಹಂಗೆ ಅವ್ರ ತ್ಯಾಗ. ಅದಕ್ಕೆ ನಾವೆಲ್ಲ ಶರಣರು ಪರಂಪರೆ, ಆ ಶರಣರು ವಾರಸ್ದಾರರು, ಆ ಬಸವ ಪರಂಪರೆ ವಾರಸ್ದಾರರು. ನಾವು ಅವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಮುಂದುವರಿ ನಮ್ಮ ಪ್ರಸನ್ನತೆಯಿಂದ ಪ್ರಶಾಂತತೆಯಿಂದ ಬಾಳೋಣ, ಬದುಕೋಣ ಅಂತ ಹೇಳಿ ಮತ್ತೊಮ್ಮೆ ನೀವೆಲ್ಲರೂ ಬಂದು ನೀವೆಲ್ಲ ಪ್ರಸಾದ ತಗೊಂಡು ಬಂದಿದ್ದು ಹೇಳೋದು ಶಂಭುಲಿಂಗ ಅವರು ಭಾಳ ಕಷ್ಟಪಟ್ಟಿದ್ದೆಲ್ಲ ಹೇಳೋದು. ನಮ್ಮ ಮಕ್ಕಳಿಗೆಲ್ಲ ಪ್ರಸಾದ ಉಪಯೋಗಿಸ್ತಾ ಇದ್ದೀವಿ. ಭಾಳ ಸಂತೋಷ. ನೀವು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಇಲ್ಲೆಲ್ಲ ನೋಡ್ಕೊಂಡು ಮತ್ತು ನಮ್ಮ ಗುರುಕುಲಕ್ಕೆ ಭೇಟಿ ಹೇಳಿ ಅದಕ್ಕೆ ಗುರುಕುಲು ನೋಡ್ಕೊಂಡು ಅಲ್ಲಿ ಮಧ್ಯಾಹ್ನ ಪ್ರಸಾದ ಎಲ್ಲೇ ಗುರುಕುಲದಲ್ಲೇ ಪ್ರಸಾದ ಮಾಡಿ ನಂತರ ಕಲ್ಯಾಣ ಅಲ್ಲಿ ನಮಗೆಲ್ಲ ವ್ಯವಸ್ಥೆ ಅದ. ಅದ್ರ ಜವಾಬ್ದಾರಿಯೂ ನಾವೇ ಇದ್ದೀವಿ. ಎಲ್ಲ ಎಲ್ಲ ಅವರ ರಾತ್ರಿ ಇಲ್ಲಿ ನಾವು ಇವಾಗ ಮಾಡಿ ಹೇಳಿವಿ, ಇನ್ನೊಂದು ಹೇಳ್ತೀವಿ. ಅಲ್ಲೇ
ಹೋಗಿದ್ದು ಎಲ್ಲ ಶರಣ ಸ್ಥಾನಗಳು ನೋಡ್ಕೊಳ್ಳಿ. ಆ ನೋಡ್ಕೊಂಡು ಮುಂದೆ ಮತ್ತೆ ಮುಂದೆ ಪ್ರವಾಸ ಹೋಗ್ಬೋದು ಅಂತೇಳಿ ಇವತ್ತು ನೀವು ಬಂದಿದ್ದಕ್ಕೆ ನಮಗೆಲ್ಲ ಭಾಳ ಸಂತೋಷ ಆಗ್ಯದ, ಖುಷಿ ಆಗ್ಯದ, ಆನಂದ ಆಗ್ಯದ. ನಿಮ್ಮೆಲ್ಲರಿಗೂ ಆ ಬಸವನಗುರುವಿನ ಶ್ರೀರಕ್ಷೆ ಸದಾ ಇರಲಿ ಹಾರೈಸಿ ನಮ್ಮ ಬಸವನಗುರು ಸೇವೆ ಕೇಳಿ ಭಾಳ ಸಂತೋಷ ಆಗ್ಯದ. ಅಂಥವ್ರು ತ್ಯಾಗ ಸೇವೆ ಮಾಡಬೇಕು. ರಾಷ್ಟ್ರೋತ್ಥಾನದ ಮೂಲಕ ಇದ್ರ ಮೂಲಕ ಅವರು ಎಲ್ಲರೂ ಸೇವೆ ಮಾಡ್ತಾ ಇರೋದು ಎಲ್ಲರಿಗೂ ತಿಳಿಸಿ ಅಂಥವ್ರ ಸೇವೆ ಅವರು ನಾವು ಕಾಣ್ಕೊಟ್ಟು ಅದು ಈಗಿನ ಕಾಲದ ಮೌಲ್ಯಗಳು ಮರೆಯಾಗ್ತಾ ಇದ್ದಾವೆ, ಕ್ರೂರತನ ಹೆಚ್ಚಾಗ್ತಾ ಇದೆ. ಅದಕ್ಕೆ ಆ ಮೌಲ್ಯಗಳು ಉಳಿಸೋದು ನಮ್ಮ ಸಣ್ಣ ವಿಷಯಕ್ಕೆ. ಮೊನ್ನೊಬ್ಬರು ನಮ್ಮ ಭಕ್ತರ ಮನೆಗೆ ಇಂಜಿನಿಯರಿಂಗ್ ಪರೀಕ್ಷೆ ಕೊಡ್ತಾರೆ, ಮಗ ಯಾಕೋ ಮಾರ್ಕ್ಸ್ ಕಮ್ಮಿ ತೊಗೊಂಡಿದ್ರು ಅಂದಾರ ಹೊಟ್ಟೆ ಅಲ್ಲ ಒಬ್ಬನೇ ಮಗ. ಆ ಮ್ಯಾಲ ನೋಡಿ ಮಾಡಿದ ನೋಡಿ ಅವ ಸರಿ ಕೆಲಸ ಇದು ಒಂದೇ ಶಬ್ದ ಇದಿಷ್ಟು ಸೂಕ್ಷ್ಮವಾದ ಭಾಳ ಭಯ ಬರ್ತಾರೆ ಅಂತ ಮೌಲ್ಯ ಬಿಟ್ಟಿದ್ದಕ್ಕೆ ಮುಂದಕ್ಕೆ ಹೊಡೆದರೆ ಹೊಡೆದ್ರು. ನಾವು ಸಣ್ಣದಿದ್ದಾಗ ನಾವು ಒಂದೇ ಎರಡನೇ ಮೂರನೇ ಅದನ್ನು ನನಗೆ ಅಂಥದ್ದೆಲ್ಲ ಶಿಕ್ಷೆ ಕೊಟ್ಟರು ನಾವೇನು ಚಿನ್ನ ಈಗ ಸಣ್ಣ ಮಕ್ಕಳಿಗೆ ಸ್ವಲ್ಪ ಏನಾದರೂ ಇನ್ನೊಬ್ಬರಿಗೆ ಬೇದರೆ ಅದು ಒಂಥರ ಆಗ್ತಾಯಿದೆ. ಅಲ್ಲಿ ವಾತಾವರಣ ಬದಲಾವಣೆ ಆಗ್ತಾಯಿದೆ. ಅದಕ್ಕೆ ನಾವು ಮಕ್ಕಳ ಹೃದಯದಲ್ಲಿ ಒಳ್ಳೆಯ ಮೌಲ್ಯಗಳು ಬಿಟ್ಟು ಕಾಲದ ಅಗತ್ಯತೆ ಇದೆ. ಆ ದೃಷ್ಟಿಯಿಂದ ನಮ್ಮ ಬಸವನಗುರುಗಳ ಸೇವೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಂದು ಈ ವಿಚಾರಗಳಲ್ಲಿ ಬಂದಿರೋ ವಿಶೇಷವಾಗಿ ನಿರಂಜನ ದೇವರು ಸ್ವಾಮಿಗಳು ವಚನ ವರ್ಷಕ್ಕೊಮ್ಮೆ ಬಯಸ್ತಾ ಇದ್ವಿ. ನಿಮ್ಮ ಕಡೆಗೆ ನಾವು ಅಲ್ಲಿ ವರ್ಷಕ್ಕೊಮ್ಮೆ ವಿಜ್ಞಾನ ಬರಲಿ ಅಂತ ಹೇಳಿ ಕೇಳ್ಕೊಂಡು ಮತ್ತೊಂದು ತಮ್ಮೆಲ್ಲರಿಗೂ ಶರಣಾರ್ಥಿ ಬಸವಣ್ಣನವರಿಗೆ ಜಯವಾಗಲಿ, ಗುರು ಚನ್ನಬಸವೇಶ್ವರರಿಗೆ ಜಯವಾಗಲಿ. ಎಲ್ಲರನ್ನೂ ದರ್ಶನ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು, ಸ್ವಸಿದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಾಳು ನೀನು, ನೀನು ಅಲ್ಲದೆ ಮತ್ತಾರು ಇಲ್ಲವಯ್ಯ. ಶರಣ ಸತಿ ಲಿಂಗಪತಿ ಬಸವಣ್ಣನವರಿಗೆ ಜಯವಾಗಲಿ. ಈಗ ಗುರುಕುಲಕ್ಕೆ ನಾವು ಸ್ವಲ್ಪ ಮಹಾರಾಷ್ಟ್ರದಾಗ ಜಾಲ್ನಾ ಅಂತ